ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ನೀವು ಹಿಂದೆ ನೋಡ್ತಾ ಇದ್ದೀರಾ ಮಾಕ್ಲಿ ದುರ್ಗ. ಸೊ ನಾವು ಮಾಕ್ಲಿ ದುರ್ಗ ಟ್ರೆಕ್ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಕಾರ್ ಪಾರ್ಕಿಂಗ್ ಇದೆ. ಸೊ ನಾವು ಬಂದಿದ್ದು ಕಾರಲ್ಲೇ, ಬೈಕಲ್ಲಿ ಬರಲಿಲ್ಲ ಇವತ್ತು, ಟ್ರೆಕ್ಕಿಂಗ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ಬಂದು ನಿಮಗೆ ದೊಡ್ಡಬಳ್ಳಾಪುರಲ್ಲಿ ಬರುತ್ತೆ. ಸೊ ಮಾಕ್ಲಿ ದುರ್ಗ ನಿಮ್ಗೆ ಗೊತ್ತಿಲ್ಲ ಅಂದರೂ ಘಾಟಿ ಸುಬ್ರಹ್ಮಣ್ಯ ಪಕ್ಕ ಗೊತ್ತಿರತ್ತೆ ನಿಮಗೆ. ಸೊ ಅದರ ಆಪೋಸಿಟಲ್ಲೇ ಈ ಬೆಟ್ಟ ಬರೋದು. ಬೆಂಗಳೂರಿಂದ ಒಂದು ಸುಮಾರು 40-45 ಕಿಲೋಮೀಟ್ರ್ ಆಗುತ್ತೆ ಈ ಲೊಕೇಶನ್ ಬರೋಕ್ಕೆ. ಸೊ ಬನ್ನಿ ನೋಡೋಣ ಇಡೀ ಟ್ರೆಕ್ ಹೆಂಗೆ ಹೋಗುತ್ತೆ. ಲೆಟ್ಸ್ ಸಿ. ನೋಡಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಈ ಬೆಟ್ಟಕ್ಕೆ ಈ ರೈಲ್ವೆ ಟ್ರ್ಯಾಕ್ ಏನಿದೆ ಇದನ್ನು ದಾಟ್ಕೊಂಡೇ ಹೋಗಬೇಕು, ಬೇರೆ ದಾರಿನೇ ಇಲ್ಲ. ಸೊ ನೋಡಿ ಇದೆ ಗೇಟು, ಎಂಟ್ರೆನ್ಸು. ಇಲ್ಲಿ ನಿಮಗೆ ಎಂಟ್ರೆನ್ಸಲ್ಲಿ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಗಾರ್ಡ್ಸು. ಇಲ್ಲಿ ನಾವು ಬುಕ್ ಮಾಡಿರೋ ಟಿಕೆಟ್ಸ್ ತೋರಿಸ್ಬೇಕು. ಸೊ ಈ ಬೆಟ್ಟಕ್ಕೆ ಬಂದು ಆನ್ಲೈನ್ ಅರಣ್ಯ ಇಲಾಖೆ ಅಂತ ವೆಬ್ಸೈಟ್ ಇದೆ, ಅಲ್ಲಿ 450 ರುಪೀಸ್ ಆಗುತ್ತೆ ಒಬ್ಬರಿಗೆ, ವೀಕೆಂಡ್ಸ್ ಅಂದರೆ. ಸೊ ಪೇ ಮಾಡಿ ಆ ಟಿಕೆಟ್ನ ಇಲ್ಲಿ ತೋರಿಸ್ಬೇಕಾಗತ್ತೆ. ಇವ್ನು ನೋಡಿ ಫುಲ್ಲು ಫೈರಲ್ಲಿ ಬಂದವನು ಸಾಕ್ಸ್ ಹಾಕ್ಕೊಂಡು. ಏನು ಬ್ರೋ, ಫುಲ್ ಫೈರ್ ಇವತ್ತು ಟ್ರೆಕ್ಕಿಂಗು? ಎಲ್ಲ ಬ್ರ್ಯಾಂಡು ಇಲ್ಲೇ ಇದೆ. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲಿ ಇದೊಂದು ದೇವಸ್ಥಾನ ಸಿಗುತ್ತೆ, ಕೆಳಗಡೆ ಮೇಲೂ ಕೂಡ ಒಂದು ದೇವಸ್ಥಾನ ಇದೆ, ಶಿವಾದು, ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ. ಸೊ ಇಡೀ ದಾರಿ ಈ ಥರ ಆರೋ ಮಾರ್ಕ್ ಹಾಕಿದಾರಂತೆ. ಸೊ ಆರೋ ಮಾರ್ಕ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕು. ಸ್ಟ್ರೈಟ್ ಇಲ್ಲ ಅಂತ ಹೇಳಿದೆ. ಇವಾಗ ಇನ್ನೂ ಸ್ಟಾರ್ಟಿಂಗು, ಅದಕ್ಕೆ ಫ್ಲ್ಯಾಟ್ ಟ್ರ್ಯಾಕ್ ಇದೆ. ಹಾಗೆ ಇನ್ನೊಂದು ಚೂರು ಮೇಲೆ ಹತ್ತಿದ ತಕ್ಷಣ ಟ್ರ್ಯಾಕ್ ಯಾವುದೇ ಆಗಿರಲಿ ಫಾಸ್ಟ್ ಟ್ರ್ಯಾಕ್ ಆಗಿ ನಡೀತೀವಿ. ಆನೇನೇ ಇಲ್ಲ ಇಲ್ಲಿ, ನಾವೆಲ್ಲ ಮನುಷ್ಯ. ಯು ಮಿಸ್ಅಂಡರ್ಸ್ಟುಡ್ ಬ್ರೋ. ನಾವೆಲ್ಲ ಹುಲಿ, ಆನೆ ಅಲ್ಲ. ನೋಡಿ ಇವಾಗ ನಾವು ಅಲ್ಲಿ ಹೋಗ್ಬೇಕಾಗತ್ತೆ ಮೇಲೆ, ಅದೇ ಹಿಲ್ ಟಾಪು. ಮತ್ತೆ ಈ ಸೈಡಾ? ಇಲ್ಲ ಗುರು, ಅಲ್ಲಿ ಹೋಗ್ಬೇಕು, ಅದೇ ಹಿಲ್ ಟಾಪ್. ಅದಲ್ಲ ಬ್ರೋ, ಇದು ಆಡಿಯನ್ಸ್ ಡಿಸ್ಟ್ರಾಕ್ಟ್ ಆಗಬೇಡಿ, ಸ್ಟೇ ಟ್ಯೂನ್ಡ್. ನಾವೆಲ್ಲ ಹೋಗ್ತೀವೋ ನಮ್ಮ ಜೊತೆ ಬನ್ನಿ. ನೋಡಿ ಎಲ್ಲ ಕಡೆ ಆರೋ ಮಾರ್ಕ್ ಇದೆ. ಸೊ ನೋಡಿ ಈಗ ಫ್ಲ್ಯಾಟ್ ಟ್ರ್ಯಾಕ್ ಎಂಡ್ ಆಗಿದೆ. ಇಲ್ಲಿಂದ ಫುಲ್ ಬಂಡೆ ಗುಂಡೆಗಳೇ, ಹೀಗೆ ಹತ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನೂ 100 ಮೀಟರ್ಸ್ ಕೂಡ ಹತ್ತಿಲ್ಲ, ಆಲ್ರೆಡಿ ಜ್ಯೂಸ್ ಇಳಿತಾ ಇದೆ ಎಲ್ಲರಿಗೂ. ಬಾಯ್ಸ್ ಯಾಕೆ ಸುಸ್ತಾಗೋಯ್ತಾ? ಹೌದು ಜೋಶ್, ಎದ್ದೇಳಿ ಹೋಣ. ಇಲ್ಲೇ ಕೂತ್ಕೊಂಡ್ಬಿಟ್ರೆ ಅಷ್ಟೇ, ಇನ್ನೂ ಮೇಲವರೆಗೂ ಹೋಗಬೇಕು. 100 ಮೀಟ್ರ್ ಬಂದಿಲ್ಲ. ಸೊ ಈ ಫುಲ್ ಕಂಪ್ಲೀಟ್ ಬೆಟ್ಟ ನೀವು ಹತ್ತಬೇಕಂದ್ರೆ 4 ಕಿಲೋಮೀಟರ್ಸ್ ಅಂತೆ. ಹತ್ತಕ್ಕೆ ಯೂಶ್ವಲಿ 2 to 3 hours ಆಗುತ್ತೆ ಅಂತಾರೆ. ನೋಡೋಣ ನಾವು ಎಷ್ಟು ಅವರ್ ತೊಗೊತೀವಿ. ನೋಡಿ ಇವನು ನ್ಯೂಲಿ ಮ್ಯಾರಿಡ್ ಕಪಲ್ಲು. ನಮ್ಮ ಗ್ಯಾಂಗಲ್ಲಿ ಇವನು ಒಬ್ಬನೇ ಮದುವೆ ಆಗಿರೋದು ಇವಾಗ ಸದ್ಯಕ್ಕೆ. 1 month ಆಯ್ತೇನೋ. ನೋಡಿ ನೆನ್ನೆ ಟ್ರೆಕ್ಕಿಂಗೋಸ್ಕರ ಫುಲ್ ಹೊಸ ಕಾಸ್ಟ್ಯೂಮ್ ಎಲ್ಲ ಡೆಕತ್ಲಾನ್ಗೆ ಹೋಗಿ ಕರ್ಕೊಂಬಂದಿದ್ದಾನೆ. ಅಷ್ಟು ಎಂತೂಸಿಯಾಸ್ಟಿ ನನ್ನ ಮಗ. ಹಲೋ ಮಚ್ಚ. ಬ್ರೋ ಹೌದು ಜೋಶ್? ಸೂಪರ್, ಫುಲ್ ಜೋಶ್ ಇಳಿಸ್ತಾ ಇದ್ದಾರೆ, ಕೇಳಿದ್ರೆ ಸೂಪರ್. ನೋಡಿ ಎಲ್ಲೋದು ಫ್ಲ್ಯಾಟ್ ಟ್ರ್ಯಾಕ್ ಇಲ್ಲ, ಹಿಂಗೆ ಹತ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಸೊ ಬೆಟರ್ ನನ್ನ ಸಜೆಷನ್, ನೀವು ಒಳ್ಳೆ ಶೂಸ್ ಹಾಕೊಂಬನ್ನಿ.
ಇವಾಗ ಮಾನ್ಸೂನ್ ಬೇರೆ ಶುರುವಾಗಿದೆ, ಹಿಡಿಯೋದು ಇದೆ. ಬಟ್ ಇವಾಗ ಮಾನ್ಸೂನ್ ಬೇರೆ ಶುರು ಆಗಿರೋದ್ರಿಂದ ನಿಮ್ಗೆ ಅವಾಗವಾಗ ಮಳೆ ಬಂದು ರಾಕ್ಸ್ ಎಲ್ಲ ಸ್ವಲ್ಪ ಸ್ಲಿಪ್ಪರಿ ಇರೋ ಸಾಧ್ಯತೆಗಳಿರುತ್ತೆ. ಸೊ ನೀವು ಒಳ್ಳೆ ಶೂಸ್ ಹಾಕೊಂಬಂದರೆ ಒಳ್ಳೆ ಗ್ರಿಪ್ಪಲ್ಲಿ ಹತ್ಬೋದು, ಇಲ್ಲ ಅಂದರೆ ರಿಸ್ಕಿ. ಸೊ ಇಟ್ಸ್ ನಾಟ್ ಅ ಈಸಿ ಟ್ರೆಕ್, ಮಾಡ್ರೇಟ್ ಅಂತಾರೆ ಎಲ್ಲರೂ. ಸೊ ನೋಡಿದ್ರೆ ಕಾಣಿಸ್ತಾ ಇದೆ, ಪಕ್ಕ ಈಸಿ ಅಂತೂ ಇಲ್ಲ. ಬಂದಿದ್ದೀವಿ, ಟಾಪ್ ರೀಚ್ ಆದಮೇಲೆ ಆ ಖುಷಿ ಸಿಗತ್ತೆ ನೋಡಿ, ಆ ಆನಂದ, ಆ ಎಕ್ಸೈಟ್ಮೆಂಟ್. ನೀವಿಲ್ಲಿ ಇಷ್ಟು ಕಷ್ಟಪಟ್ಟಿರೋದಕ್ಕೆ ಇಟ್ಸ್ ಲೈಕ್ ವರ್ತ್. ಸೊ ನೋಡೋಣ ಇನ್ನೂ ಎಷ್ಟೊತ್ತು ತೊಗೊತೀವಿ, ಎಷ್ಟು ಅಡ್ವೆಂಚರಸ್ ಆಗಿರುತ್ತೆ. ಲೆಟ್ಸ್ ಸಿ ಗೈಸ್. ಮತ್ತು ಗುರು ವ್ಯೂವರ್ಸಿಗೆ ತೋರಿಸೋಣ ಎಷ್ಟು ಕಷ್ಟ ಇದೆ ಅಂತ. ಬಾ ನೋಡಿ, ರೂಟ್ ನೋಡಿ ಹೆಂಗಿದೆ. ಈಗಲೇ ಆಲ್ರೆಡಿ ಸ್ಲಿಪ್ಪರಿ ಶುರು ಆಗಿದೆ. ಇಲ್ಲಿ ನೋಡ್ಬೋದು ನೀವೆಲ್ಲ, ನೀರು ನೋಡಿ ಎಷ್ಟು ಬಂದಿದೆ. ಮೇ ಬಿ ರಾತ್ರಿ ಮಳೆ ಬಂದಿರ್ಬೋದು. ಸೊ ಆ ನೀರು ಹತ್ರ ಕಾಲಿಟ್ಬಿಟ್ರೆ ಒಂದು ಸರಿ ಶೂ ಫುಲ್ ಒದ್ದೆ ಆಗೋಗುತ್ತೆ, ಆಮೇಲೆ ಎಲ್ಲ ಕಡೆ ಸ್ಲಿಪ್ಪರಿ ಆಗ್ತಾ ಇರುತ್ತೆ. ಸೊ ಆದಷ್ಟು ನೀರನ್ನೆಲ್ಲ ಅವಾಯ್ಡ್ ಮಾಡಿ, ಎಲ್ಲೆಲ್ಲಿ ಡ್ರೈ ಕಾಣಿಸ್ತಿದೆಯೋ ಆ ಡ್ರೈ ಜಾಗದಲ್ಲಿ ಕಾಲಿಟ್ಕೊಂಡು ಹತ್ತುತ್ತಾ ಇದ್ದೀವಿ. ಹಣ ಮುಂದೆ ಬನ್ನಿ. ಇನ್ನು ನೋಡಿ, ಈಗ ಜನ ಜಾಸ್ತಿ ಆದರು. ಜನ ಜಾಸ್ತಿ ಆಗಿಲ್ಲ, ನಾವು ಸ್ಲೋ ಆಗಿದ್ದೀವಿ ಅನ್ಸುತ್ತಲ್ಲ. ನಾವು ಹತ್ತದಾಗ ಯಾರೂ ಇರಲಿಲ್ಲ. ಇವಾಗ ಎಷ್ಟು ಜನ ಬರ್ತಾಯಿರಿ ಹಿಂದೆ. ಬಾಯ್ಸ್, ಒಳ್ಳೆ ಲೇಕ್ ವ್ಯೂ ಇದೆ, ಬನ್ನಿ ಎಂಜಾಯ್ ಮಾಡಿ. ಸೊ ಇದು ನೀವು ಆನ್ಲೈನಲ್ಲಿ ಸ್ಲಾಟ್ ಬುಕ್ ಮಾಡ್ಕೊಂಡು ಬರಬೇಕು ಅನ್ನಲ್ಲ. ಸೊ ಪರ್ ಡೇ 300 ಸ್ಲಾಟ್ಸ್ ಇರುತ್ತೆ ಅಷ್ಟೇ, 300ಗಿಂತ ಜಾಸ್ತಿ ಇರೋಲ್ಲ. ಒಬ್ರಿಗೆ 450 ರುಪೀಸ್ ಆಗುತ್ತೆ, ಒಬ್ರಿಗೆ 450, ಟೋಟಲ್ 300 ಸ್ಲಾಟ್ಸ್ ಇರುತ್ತೆ. ಪರ್ ಡೇ 300 ಅಷ್ಟೇ ಬರೋಕ್ಕಾಗೋದು. ಸೊ ವೀಕೆಂಡ್ಸ್ ಮಾತ್ರ ನಾವು ಈ ಥರ ಜನ ನೋಡ್ಬೋದು. ವೀಕ್ ಡೇ ಎಲ್ಲ ಮೋಸ್ಟ್ ಪ್ರಾಬಬ್ಲಿ ಒಂದು 50 ಮೇಲೆ ಇದ್ದರೆ ಹೆಚ್ಚು, ಅದಕ್ಕಿಂತ ಜಾಸ್ತಿ ಇರೋಲ್ಲ. ವೀಕೆಂಡ್ ಅಂದರೆ ನೋಡಿ 150-200ವರೆಗೂ ಬರ್ತಾರೆ. ಕಮಾನ್ ಬಾಯ್ಸ್, ಲೆಟ್ಸ್ ಗೋ. ಯಾಕೆ ನಗ್ತಾ ಇದೆ ನೋಡಿ. ನಮ್ಮ ಶೆಟ್ರ್ ಜೀನ್ಸ್ ಹಾಕೊಂಡ್ಬಂದು ಟ್ರೆಕ್ಕಿಂಗ್ಗೆ. ಈ ಥರ ತುಂಬ ಜನ ಬೇಕು ನಮಗೆ, ಸ್ಫೂರ್ತಿ ಸಿಗತ್ತೆ. ಬಂದಿಲ್ಲ, ಕೀರ್ತಿ ಮಾಡ್ಕೊಂಡಿದ್ದಾಳೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಬೆಟ್ಟ ಏನು ನೋಡ್ತಾ ಇದ್ದೀರಾ, ಇದು ಬಂದು ಹಾಲು ಚಿಲುಮೆ ಅಂತ ಬೆಟ್ಟದ ಹೆಸರು. ಅದು ಕೂಡ ನೋಡಿ, ಬೆಟ್ಟದ ಮೇಲೆ ಕ್ಲೌಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೂತಿದೆ. ಆ್ಯಕ್ಚುಲಿ ಈ ಬೆಟ್ಟದಲ್ಲಿ ಕ್ಲೌಡ್ಸ್ ಇಲ್ಲ, ಮೇ ಬಿ ಅಲ್ಲೋದ್ರೆ ಇನ್ನೂ ತಣ್ಣಗಿರುತ್ತೆ ಇಲ್ಲಿಗಿಂತ. ನೋಡೋಣ, ನೆಕ್ಸ್ಟ್ ಟ್ರೆಕ್ ಅಲ್ಗೋಣ. ನಿಮಗೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಹಾಕಿ, ಜಾಯ್ನ್ ಆಗಿ, ಒಟ್ಟಿಗೆ ಹೋಗೋಣ. 4 ಕಿಲೋಮೀಟ್ರ್ ಆಲ್ರೆಡಿ ಹತ್ತಿದ್ದೀವಿ, ಇನ್ನೊಂದು 2 ಕಿಲೋಮೀಟ್ರ್ ಹತ್ಬಿಡೋಣ. ಎಲ್ಲ ಬರೀ ಡಬ್ಬು, ಹತ್ತಿರೋದು ಬರೀ 1 ಕಿಲೋಮೀಟ್ರು. ಇನ್ನೂ 3 ಕಿಲೋಮೀಟ್ರ್ ಇದೆ, ಇನ್ನೂ 1 ಕಿಲೋಮೀಟ್ರ್ ಇದೆ, ಗೊತ್ತಿಲ್ಲ. ಟೋಟಲ್ ಅಪ್ ಆ್ಯಂಡ್ ಡೌನ್ 4 ಕಿಲೋಮೀಟರ್ಸ್ ಅಂತಾರೆ ಸ್ವಲ್ಪ ಜನ, ಇನ್ನು ಸ್ವಲ್ಪ ಜನ 1 ವೇ 4 ಕಿಲೋಮೀಟರ್ಸ್ ಅಂತಾರೆ. ಇವಾಗ ನಮಗೂ ಕನ್ಫ್ಯೂಸ್ ಆಗ್ತಾಯಿದೆ. ಮೇಲೆ ಹೋದ್ಮೇಲೆ ನಿಮಗೆ ಕನ್ಫರ್ಮ್ ಮಾಡ್ತೀನಿ ಯಾವುದಕ್ಕೂ. ನಾನು ನಿಮಗೆ ಒರಿಜಿನಲ್ ಡೀಟೇಲ್ಸ್ ಕೊಡ್ತೀನಿ. ಇವನು ಬರೀ ಡೂಪ್ಲಿಕೇಟೆ. ನೋಡಿ, ಒಂದು ಚೂರು ಫ್ಲ್ಯಾಟ್ ಟ್ರ್ಯಾಕ್ ಇಲ್ಲ ಗುರು, ಕಂಪ್ಲೀಟ್ ಹಿಂಗೆ. ಬೆಟರು ನಿಮ್ಮ ಹತ್ರ ಆ್ಯಂಕಲ್ ಶೂಸ್ ಇದ್ದರೆ ಅದನ್ನು ಹಾಕ್ಕೊಂಬನ್ನಿ, ಇನ್ನು ಕಾಲು ಉಳ್ಕೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ನೋಡಿ ಅದೇ ಟಾಪು, ಅಲ್ಲಿಗೆ ಹೋಗಬೇಕು. ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್. ನೋಡಿ ವ್ಯೂ ನೋಡಿ, ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ನೋಡಿ ಅಲ್ಲಿದೆ ಫೋರ್ಟು, ಇನ್ನು ಇಲ್ಲಿದ್ದೀವಿ ನಾವು. ಸೊ ಆ್ಯಸ್ ಯೂಶುವಲ್ ಇದು ಚಾಲಕರ ಕಾಲದ ಬೆಟ್ಟ. ಸೊ ಅಲ್ಲಿ ಏನು ನೋಡ್ತಾ ಇರೋ ಫೋರ್ಟು ಅವರೇ ಆಳಿದ್ದು. ಆ್ಯಂಡ್ ಎಷ್ಟು ವಿಶೇಷ, ನಾವು ಇಲ್ಲಿ ಹತ್ತು ಬರೋಕ್ಕೇ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಅವರು ಆ ಕಾಲದಲ್ಲಿ ಏನೂ ಸೌಲಭ್ಯಗಳು ಇಲ್ದಲೇ ಬಂದು ಅಷ್ಟು ಚೆನ್ನಾಗಿ ಫೋರ್ಟ್ ಎಲ್ಲ ಕಟ್ಟಿದ್ದಾರೆ. ಹೆಂಗೆ ಕಟ್ಟಿರ್ಬೋದು? ಒಂಥರ ಅಲ್ಲ, ಅದೆಲ್ಲ ಒಂಥರ ಮೆಸ್ಮರೈಸಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಅದೆಲ್ಲ
ಈ ಥರ ಈ ಕಾಲದಲ್ಲಿ ನನ್ನ ಮಕ್ಕಳು ಇಲ್ಲಿಂದ ಅಲ್ಲಿ ನಡಿಬೇಕಂದ್ರೆ ಹೋಗಿ ಗುರು ಗಾಡಿ ಇದೆ ಅಂತಾರೆ. ಬಟ್ ಆ ಕಾಲದಲ್ಲಿ ಇಟಿಕೆಯಲ್ಲಿ ಅದನ್ನು ಅದು ಕಂಪ್ಲೀಟ್ ಮ್ಯಾನ್ ಪವರು. ಹಾಂ, ಬಂಡೆಕಲ್ಲು ಕ್ರೇನ್ ಇಲ್ಲ, ಏನೂ ಇಲ್ಲ, ಮಿಷಿನರೀಸು ಎಲ್ಲ ಸಖತ್ತಾಗಿ ಎಫರ್ಟ್ಸು 100% ಎಫರ್ಟಲ್ಲೇ ಕಟ್ಟಿದ್ದಾರೆ. ಸೊ ಅದಕ್ಕೆ ಹೇಳೋದು, ಬೆವರಿಂದ ಸುರಿಸಿ ಕಷ್ಟಪಟ್ಟರೆ ಏನೇ ಮಾಡಿದ್ರು ಯಾರು ಅದನ್ನು ನಾಶ ಮಾಡೋಕ್ಕಾಗಲ್ಲ. ಹತ್ಬೇಕಾದ್ರೆ ಫುಲ್ಲು ಕಷ್ಟ ಆಗೋಗಿತ್ತು, ಆಗಲ್ಲ ಅನ್ಕೊಂಡಿದ್ದೀನಿ ಗುರು. ಇನ್ನೂ ಹತ್ಬೇಕಾ? ಇನ್ನೂ ಅಲ್ಲೇವರೆಗೂ ಇದೆ ಇರೋದು. ಇವಾಗ ಇಲ್ಲಿ ನೋಡಿ, ಇವಾಗ ಇಷ್ಟು ಚೆನ್ನಾಗಿ ಗಾಳಿ, ಇಲ್ಲೇ ಇಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ನೇಚರ್ ಹಿಂಗೆ ತೋರಿಸ್ತಾನೆ. ಈ ನೇಚರ್ ನೋಡೋಕ್ಕಾದ್ರೂ ವರ್ತಿದೆ, ಹತ್ತಿದ್ದಕ್ಕೂ ಆಲ್ಮೋಸ್ಟ್ ರೀಚ್ ಆದ್ವಿ ನೋಡಿ. ಅಲ್ಲೇ ಫೋರ್ಟ್ದು ಕಾಂಪೌಂಡ್ಸ್ ಕಾಣಿಸ್ತಾ ಇದೆ. ಫೈನಲಿ ವಿ ಮೇಡ್ ಇಟ್ ಗೈಸ್. ಸೊ ಆ್ಯಕ್ಚುಲಿ ಇದು 2 ಕಿಲೋಮೀಟರ್ಸ್ ಟ್ರೆಕ್ಕು, ಒಂದು ಸೈಡು 4 ಅಲ್ಲ, ಓವರ್ ಆಲ್ ಅಪ್ ಆ್ಯಂಡ್ ಡೌನ್ ಬಂದು 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆಗಲೇ ಅಲ್ಲಿ ಯಾರೋ ಹೇಳಿದ್ರು ಒನ್ ವೇನೇ 4 ಅಂತ. ಅಲ್ಲ, ಹೋಗಿ ಬಂದರೆ ನಿಮ್ಗೆ 4 ಆಗುತ್ತೆ. ಇವಾಗ ನಾವು 2 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ದಿ ಟಾಪ್. ಸೊ ಗೈಸ್ ವಿ ರೀಚ್ಡ್ ನೋಡಿ, ಅಲ್ಲೇ ಇದೆ ಪೀಕ್. ಗಾಯ್ಸ್, ಇಷ್ಟೆಲ್ಲ ಸಾಹಸ ಪಟ್ಟು ಹೇಳೋಕ್ಕಾಗ್ತಲ್ಲ. ಅಣ್ಣ ಸಪ್ರೇಟ್ ವ್ಲಾಗ್ ಮಾಡ್ತಾನೆ. ಸುಮ್ಮನೆ ಹಂಗೆ ಈಗ ಇವರಿಂದ ಇನ್ಸ್ಪಿರೇಷನ್ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇಷ್ಟು ಸಾಹಸ ಪಟ್ಟು ಸೆಕೆಲ್ಲ ಸುರಿಸ್ಕೊಂಡು ಬಂದಾದ್ಮೇಲೆ ನಮಗೆ ಸಿಕ್ಕಂಥ ವ್ಯೂ ಹೆಂಗಿದೆ ಗೊತ್ತಾ? ನೋಡ್ತೀರಾ? ಅದು ರೆಡಿ ನೋಡಿ. ಸೊ ಟಾಪ್ ರೀಚ್ ಆಗಿದ್ದೀವಿ. ಇನ್ನೂ ಏನೇನೋ ದಾರಿಗಳಿದೆ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಲ್ಲ ಪೀಸ್. ಸಿ ನೇಚರ್ ವೈಸ್ ನಿಜ ಬರ್ತಿದೆ. ಬಟ್ ಇಲ್ಲಿ ನಾವೆಲ್ಲ ಏನು ಮಾತಾಡ್ಕೊತಿದ್ದೀವಿ ಅಂದರೆ 450 ರುಪೀಸ್ ಸ್ವಲ್ಪ ಜಾಸ್ತಿ ಆಯಿತು ಟಿಕೆಟು ಅಂತ. ವೀಕ್ ಡೇ 300, ವೀಕೆಂಡ್ ಬಂದು 450. ಆ್ಯಕ್ಚುಲಿ ಮುಂಚೆ 400 ಇತ್ತು. ಓ ಬ್ರೋ, ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸೊ ಬೆಟ್ಟದ ಮೇಲೆ ನಿಮಗೆ ಈ ದೇವಸ್ಥಾನ ಕೂಡ ಸಿಗುತ್ತೆ. ಒಳಗಡೆ ನೋಡ್ಬೋದು ನೀವು ಶಿವಲಿಂಗ. ಸೊ ಏನೋ ಗೊತ್ತಿಲ್ಲ, ಮೆಜಾರಿಟಿ ಲೈಕ್ ಯಾವುದೇ ಬೆಟ್ಟದ ಮೇಲೆ ಹೋದ್ರೂ ಶಿವಲಿಂಗ ಇರುತ್ತೆ. ಬೇರೆ ದೇವ್ರಿಗಿಂತ ಶಿವನ ಲಿಂಗನೇ ಜಾಸ್ತಿ. ನಿಮ್ಗೇನಾದ್ರು ಏನಕ್ಕೆ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ದೇವ್ರ ದರ್ಶನ ಮಾಡಿಕೊಂಡು ನಾವು ವಾಪಸ್ ಕೆಳಗಿಳಿಯೋಕ್ಕೆ ಶುರು ಮಾಡಿದ್ವಿ. ಸೊ ಗೈಸ್, ಟಾಪ್ ರೀಚ್ ಆಗಿದ್ದೀವಿ, ದೇವ್ರ ದರ್ಶನ ಆಯಿತು. ಏನು ಅನ್ನಿಸ್ತಾ ಇದೆ? ಸೊ ಇವಾಗ ಅಸಲಿ ಮಜಾ. ಆ್ಯಕ್ಚುಲಿ ಬೆಟ್ಟ ಕೆಳಗಿಳಿಬೇಕು. ಹತ್ತಿದೀವಂತ ಹಿಡಿಯೋದು ಕಷ್ಟನಾ ಬ್ರೋ? ನಮ್ಮ ಜೊತೆ ನೋಡಿ, ಇವನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಂಗೆ ಬೇರೆ ಡೈಲಾಗ್ ಹಂಗೆ ಸ್ವಾಪ್ ಮಾಡಿಬಿಡ್ತಾನೆ ಇವನು. ಇಲ್ಲ, ನಾವು ಹಂಗೆ ಹೇಳೋದು. ಇವಾಗ ಇನ್ನೂ ಹತ್ತೋದು ಹೆಂಗೆ ಗುರು, ಇಳಿಯೋದು ಹೆಂಗೆ ಗುರು ಅಂತ ಇದ್ದೆ. ಇವಾಗ ರೆಕಾರ್ಡ್ ಮಾಡಿದೆ, ಸುಮ್ಮನೆ ಬೇರೆ ಡೈಲಾಗೇ ಬರ್ತಾ ಇದೆ. ಯಾರೋ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಇಳಿತಾ ಇದ್ದಾರೆ. ಹಾಂ ಹೋಗೋಣ. ಹಾಂ ನಡೀರಿ. ನೀನು ತಾನೇ ವಿಡಿಯೋದ ಹೇಳಿ, ನಾವು ಹೇಳಿ. ಹೋಗೋಣ ಬಾರೋ, ಅಲ್ಲೆಲ್ಲ ಚೆನ್ನಾಗಿದೆ. ಇನ್ನು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ವಿಲ್ ಸ್ಟಾರ್ಟ್ ಡಿಕ್ಲೈನ್. ಸೊ ಗೈಸ್, ಬೆಟ್ಟದ ಮೇಲೆ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಹೊತ್ತು ಕಾಲ ಕಳೆದು ಟೈಮ್ ಪಾಸ್ ಮಾಡಿ ಚಿಟ್ಚಾಟ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಇವಾಗ ವಾಪಸ್ ಕೆಳಗಿಳಿಯೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಸೊ ವಿ ಸ್ಟಾರ್ಟೆಡ್ ಡಿಕ್ಲೈನಿಂಗ್ ನಾವು. ಹತ್ತಕ್ಕೆ 1.5 ಅವರ್ ತೊಗೊಂಡ್ವಿ ನಾವು ಅಷ್ಟೇ. ಅದು ಬ್ರೇಕ್ಸ್ ತೊಗೊಂಡು ನಾವು ಹತ್ತಿದ್ದು 1.5 ಅವರ್ಸು. ಇವರಿದ್ದಾರೆ ನೋಡಿ ಮಹಾಪುರುಷರು, ಬ್ರೇಕ್ ಇಲ್ದಿರ ಹತ್ತಿದ್ರು ಇವರಿಬ್ಬರು ಜೋಡಿ. ವಿತಿನ್ 1 ಅವರ್ ಹತ್ತಿದ್ದಾರೆ ಅಲ್ಲ? ಸಾಕು. 2 ಕಿಲೋಮೀಟರ್ಸು ಟ್ರೆಕ್ಕು 1 ಅವರ್ ತೊಗೊಂಡಿದ್ದಾರೆ ಹತ್ತಕ್ಕೆ. ನೀವು ಬ್ರೇಕ್ ಎಲ್ಲ ತೊಗೊಂಡು ಆರಾಮಾಗಿ ಹತ್ತುತ್ತೀರಾ ಅಂದರೂ 2 ಅವರ್ಸ್ ಮ್ಯಾಕ್ಸ್, 2 ಅವರ್ಸ್ಗೆ ಹತ್ಬೋದು. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ. ನೀವು ಕೂಡ ಬರ್ಬೋದು. ಐ ಸಜೆಸ್ಟ್ ಯು ಟು ಕಮ್ ವಿತ್ ಗುಡ್ ಪೇರ್ ಆಫ್ ಶೂಸ್. ಅದೊಂದೇ ನಾನು ಹೇಳೋದು. ಅದು ಇವಾಗ ಮಾನ್ಸೂನ್ ಬೇರೆ ಶುರು ಆಗ್ತಾಯಿದೆ, ಆವಾಗಲೇ ಹೇಳ್ದಂಗೆ ತುಂಬ ಸ್ಲಿಪ್ಪರಿ ಇರುತ್ತೆ. ಸೊ ಹುಷಾರಾಗಿ ಬಂದು ಟ್ರೆಕ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ಈ ಥರ ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಆಫೀಸ್ ಸ್ಟ್ರೆಸ್ ಎಲ್ಲ ಬಿಟ್ಟು ಇಲ್ಲಿ ಬಂದು ಸ್ವಲ್ಪ ಕಾಮಾಗೆ ನೇಚರ್ ಜೊತೆ ಎಂಜಾಯ್ ಮಾಡಿಕೊಂಡು ವಾಪಸ್ ಹೋಗ್ಬೋದು. ಕ್ರೇಜಿ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಟ್ರೆಕ್ ಮಾತ್ರ. ಸೊ ಗೈಸ್, ಫೈನಲಿ ಬೆಟ್ಟ ಇಳಿದಿದ್ದಾಯಿತು. ಇವಾಗ ಫ್ಲ್ಯಾಟ್ ಟ್ರ್ಯಾಕ್ ಬಂದಿದ್ದೀವಿ. ಇನ್ನೊಂಚೂರು ನಡ್ಕೊಂಡು ಹೋದರೆ ನಮ್ಮ ಪಾರ್ಕಿಂಗ್ ಏರಿಯಾಗೆ ಬರುತ್ತೆ. ಸೊ ಓವರ್ ಆಲ್ ಇಟ್ ವಾಸ್ ಅ ಗ್ರೇಟ್ ಅಡ್ವೆಂಚರಸ್. ಕ್ರೇಜಿ ಆಗಿತ್ತು ನೇಚರ್ ಮಧ್ಯ. ಅಂದರೆ ಪ್ರೀ ಮಾನ್ಸೂನ್ ಇದು. ಇವಾಗ ಇನ್ನೂ ಸಮ್ಮರ್ ಮುಗ್ದಿದೆ, ಇವಾಗೇ ಬಂದಿದ್ದೀವಿ ನಾವು. ನೀವು
ಜುಲೈ ಮಂತಿಂದ ಅಂದ್ಕೊಳ್ಳಿ, ಜುಲೈ ಮಂತಿಂದ ಬಂದರೆ ಅವಾಗವಾಗ ಮಳೆ ಕೂಡ ಬರ್ಬೋದು. ಬೆಟರ್ ಟು ಕ್ಯಾರಿ ರೈನ್ ಕೋಟ್. ಬಟ್ ಈ ನೇಚರ್ ಮಧ್ಯ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಸಖತ್ತಾಗಿರುತ್ತೆ. ಓಯ್ ಇವನು ನೋಡು ಹಚ್ಕೊಂಬರ್ತಾ ಇರೋದು, ಏನು ಮಗ ಕ್ರೇಜಿ ಮಗ ನೀನು. ಹುಡುಗಿಗೆ ಫುಲ್ ಸುಸ್ತು. ಓಕೆ ಯಾ, ಬಟ್ ಸುಸ್ತಾಗತ್ತೆ. ಇಟ್ಸ್ ನಾಟ್ ಅ ಈಸಿ ಟ್ರಕ್. ಏನಂದರೆ ಬ್ರೇಕ್ಸ್ ತೊಗೊಂಡೋಗಿ ಅಷ್ಟೇ. ಆ್ಯಂಡ್ ಏನಾದ್ರು ತಿನ್ನೋಕ್ಕೆ ತೊಗೊಂಬನ್ನಿ, ಪ್ರೋಟೀನ್ ಬಾರ್ಸು ಇಲ್ಲ ಬಾಳೆಹಣ್ಣು, ಆ್ಯಪಲ್ಲು ಆ ಥರ ತೊಗೊಂಬಂದರೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇಲ್ಲಿ ನೀವು ಸ್ಟಾರ್ಟ್ ಮಾಡೋ ಟ್ರೆಕ್ಕು 6 ಗಂಟೆಗೆ, ಬೆಳಗ್ಗೆ ಓಪನ್ ಆಗೋದು 6 ಗಂಟೆಗೆ, ಅದಕ್ಕಿಂತ ಮುಂಚೆ ಬಿಡಲ್ಲ ಅನಿಸುತ್ತೆ. 6 ಗಂಟೆಗೆ ನೀವು ಟ್ರೆಕ್ ಮಾಡಿ ವಾಪಸ್ ಹೋಗ್ತೀರಾ ಅಂದರೆ ಹತ್ತಕ್ಕೆ 2 ಅವರ್ ಆಗುತ್ತೆ, ಇಳಿಯೋಕ್ಕೂ 2 ಅವರ್ ಅಂದ್ಕೊಂಡ್ರು 4 ಅವರ್ಸ್, 10 ಗಂಟೆ. ಇನ್ನು ನಾವು ಆಚೆ ಹೋಗಿ ಮೈನ್ ರೋಡ್ಗೆ ಹೋಗ್ಬೇಕಂದ್ರೆ 11 ಗಂಟೆನೂ ಆಗ್ಬೋದು, 12 ಆಗ್ಬೋದು. ಸೊ 6 ಅವರ್ಸ್ಗೆ ನೀವು ಮೋರ್ ದೆನ್ 6 ಅವರ್ಸ್ ಏನೂ ತಿಂದಿರ ಇದ್ದರೆ ಸರಿ ಹೋಗೋಲ್ಲ. ಸೊ ಬೆಟರ್ ಏನಾದ್ರು ಒಂದು ಕ್ಯಾರಿ ಮಾಡಿ ತೊಗೊಂಬನ್ನಿ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಾವು ಫೋಟೋಸ್ ತಗೊಬೇಕಿತ್ತು ಅಂತ ಇಲ್ಲೇ ಸ್ಲೋ ಮಾಡ್ಕೊಂಡ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಏನೂ ತೊಗೊಂಡಿರ ನಾನ್ ಸ್ಟಾಪ್ ಹೊಡೆದ್ಬಿಟ್ರು ಕೆಳಕ್ಕೆ. ಸೊ ಅಲ್ಲೋಗಿ ಅವ್ರನ್ನ ಮಾತಾಡ್ಸೋಣ, ಬನ್ನಿ ಲೆಟ್ಸ್ ಗೋ. ನೋಡಿ ಆವಾಗೆ ಬೆಟ್ಟ ಹತ್ತುವಾಗ್ಲೂ ಯಾವುದೋ ಟ್ರೈನ್ ಬಂತು, ಇವಾಗ ಬೆಟ್ಟ ಇಳಿದಾದ್ಮೇಲೂ ಟ್ರೈನ್ ಬರ್ತಾಯಿದೆ. ಏನು ಟೈಮಿಂಗ್ ನಮ್ಮದು. ಸೊ ಗೈಸ್, ಮಾಕ್ಲಿದುರ್ಗ ಟ್ರೆಕ್ ಇಸ್ ಡನ್ ಫೈನಲಿ. ಒಳ್ಳೆ ಟ್ರೆಕ್ಕು, ಒಳ್ಳೆ ಎಂಜಾಯ್ ಮಾಡಿದ್ವಿ ಇಡೀ ಫ್ರೆಂಡ್ಸು. ಎಲ್ಲರ ಹತ್ರ ಅವ್ರವ್ರ ಒಪಿನಿಯನ್ ಹೆಂಗಿತ್ತು ಟ್ರೆಕ್ ಬಗ್ಗೆ ಕೇಳೋಣ ಬನ್ನಿ. ಸೊ ಹೆಡ್ಡಿಂಗ್ ಟು ನಮ್ಮ ವಿಜಯ್ ಬ್ರೋ. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಆಗಿದ್ದು. ಸ್ಟಾರ್ಟಿಂಗಲ್ಲಿ ಜೋಶಲ್ಲೇ ಬಿಡು ಇಲ್ಲಿ ಏನು ಇಲ್ಲ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನಾರ್ಮಲ್ ವಾಕ್ ಥರ ಇದೆ, ಒಂದು ಆಲ್ಮೋಸ್ಟ್ ಒಂದು 500 ಮೀಟರ್ಸು. ಅದಾದಮೇಲೆ ಶುರು ಆಯಿತು ಏನು ಅದು ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ಕ್ರೇಜಿ ಅಂತಲೇ ಅನ್ಬೋದು, ಚೆನ್ನಾಗಿತ್ತು. ಯಾ ಸುಬ್ರಿ ಬ್ರೋ, ವಾಟ್ ಯು ಫೀಲ್? ಚಿತ್ತಲ್ ಪತ್ತಲ್ ಒಂದೇ ಡೈಲಾಗ್ ಮುಗಿಸ್ಬಿಟ್ಟೆ ಇವನು. ಹೇಳಿ ಬ್ರೋ ಸಂದೇಶ್. ಕ್ರೇಜಿ ದಂಡ ಆಯಿತು ಸರಿಯಾಗಿ. ನಾನು ರಿಗ್ರೆಟ್ ಫೀಲ್ ಆಗ್ತದೆ. ಚೆನ್ನಾಗಿತ್ತು ಬ್ರೋ. ಬಟ್ರೆ ಹೆಂಗಿತ್ತು ಟ್ರೆಕ್ಕು? ಚೆನ್ನಾಗಿತ್ತು, ಒಳ್ಳೆ ಆಕಾಶ ನೋಡಿ. ಇವ್ರು ನೋಡಿ ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಫೈರ್ ಸಾಕ್ಸೇ ಮೇಯ್ನ್ ಇವ್ರದ್ದು ಅಟ್ರಾಕ್ಷನ್ನು. ಎಲ್ಲರೂ ಕೇಳ್ತಾ ಇದ್ದಾರೆ ಟ್ರೆಕ್ಕಲ್ಲಿ ಹೋಗೋರೆಲ್ಲ, ಯಾವ್ದು ಗುರು ಸಾಕ್ಸು ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಅಷ್ಟೇ. ಮನೆಗೆ ಇನ್ನೇನಿಲ್ಲ, ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನೋಡೋಣ ಏನಾದ್ರು ಕಂಟೆಂಟ್ ಇದ್ದರೆ, ಹಾಂ ಏನಾದ್ರು ಕಂಟೆಂಟ್ ಇದ್ದರೆ ತೋರಿಸ್ತೀನಿ, ಇಲ್ಲ ಅಂದರೆ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಸೊ ಗೈಸ್, ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್. ಮಾಡ್ತಾನೆ ಇಲ್ಲ, ಅದು ಡೌಟ್ ಆಗಿದೆ.